ದೇಶೀಯ ಸಾಹಿತ್ಯ ಹೇಳುವಾಗ ಆಲ್ರೆಡಿ ಇದು ಹೇಳಿದ್ದಿತ್ತು, ನಮಗಿದು ಬಹಳಷ್ಟು ಕನ್ಫ್ಯೂಷನ್ ಆಗ್ಲಿಕತ್ತಂತಂದ್ರೆ ಅದಕ್ಕೆ ಏನಾದ್ರು ಟ್ರಿಕ್ಸ್ ಮಾಡ್ರಿ ಅಂತ ಹೇಳಿದ್ರಲ್ಲ, ಅದ್ರ ಸಲುವಾಗಿ ಹೇಳಿಕತ್ತೀನಿ. ಈ ಟ್ರಿಕ್ಸ್ ಯೂಸ್ ಮಾಡ್ರಿ ಮುಂದೆ ಕನ್ಫ್ಯೂಸ್ ಆಗಂಗಿಲ್ಲ. ಶ್ರೀ ವಿಜಯನ ಬರ್ದಿರ್ತಕ್ಕಂಥ ನೋಡಿದೆ ಅಂತಂದ್ರೆ ಅದು ಕವಿರಾಜ ಮಾರ್ಗ. ಯಾರ ಆಸ್ಥಾನದಲ್ಲಿ ಇರ್ತಾನ ಅಂತ ನೋಡಿದೆ ಅಂತಂದ್ರೆ ಅದು ಅಮೋಘ ವರ್ಷನ ಆಸ್ಥಾನದಲ್ಲಿ, ರಾಷ್ಟ್ರಕೂಟರ ಸಾಮ್ರಾಜ್ಯ ಅಲ್ಲಿ ಅಮೋಘ ವರ್ಷನ ಆಸ್ಥಾನದಲ್ಲಿ ಏನಂತಾರೆ ಶ್ರೀ ವಿಜಯ ಇದನು ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಕೃತಿಯನ್ನ ಬರೀತಾನ ಅಂತ ಕೂಡ ಹೇಳಿದ್ರಿ ದೇಶೀಯ ಸಾಹಿತ್ಯ ಹೇಳುವಾಗ. ಬಟ್ ಈ ಟ್ರಿಕ್ಸ್ ಯೂಸ್ ಮಾಡ್ರಿ. ಈಗ ಇಲ್ಲಿ ಶ್ರೀ ವಿಜಯ ಅನ್ನೋ ಮುಂದ್ರಿ, ಶ್ರೀ ವಿಜಯ ಅನ್ನೋ ಮುಂದೆ ಇಲ್ಲಿನೂ ಕೂಡ ಶ್ರೀ ಇದ್ದಿದ್ದ, ಬಟ್ ರೀ ಅಮೋಘ ವರ್ಷ ಅನ್ನೋ ಮುಂದೆ ಇಲ್ಲೂ ಕೂಡ ಲಾಸ್ಟ್ ಅಂದ, ಇಲ್ಲೂ ಕೂಡ ಇದು ಬಂದಿದ್ದ. ಉಚ್ಚಾರ ಸ್ವಲ್ಪ ಏನದ ಸೇಮ್ ಬರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಶ್ರೀ ಅನ್ನೋ ಮುಂದೆ ಅಮೋಘ ವರ್ಷನ ಆಸ್ಥಾನದಲ್ಲಿ ಇಲ್ಲಿ ಶ್ರೀ ವಿಜಯ ಇದನ್ನ ಅಂತ ಹೇಳ್ಬಿಟ್ಟು ಈ ರೀತಿ ಅನ್ಕೊಡ್ರಿ. ಬಟ್ ಶ್ರೀ ವಿಜಯ ಅನ್ನೋ ಮುಂದೆ ಎರಡನೇ ಅಕ್ಷರ ವಿ ಅನ್ನ ಬಂದಿದ್ದ, ವಿಜಯನ ಅಂತೇಳಿ ಅನ್ನೋ ಮುಂದೆ ಇಲ್ಲೂ ಕೂಡ ವಿ ಅನ್ನ ಬಂದಿದ್ದ. ಅದೇ ರೀತಿ ಎರಡನೇ ಅಕ್ಷರ ಇಲ್ಲೂ ಕೂಡ ಕವಿರಾಜ ಮಾರ್ಗ ಅನ್ನೋ ಮುಂದೆ ಕೂಡ ವಿ ಬಂದಿದ್ದ. ಹಾಗಾಗಿ ಶ್ರೀ ವಿಜಯನ ಬರೆದಿರ್ತಕ್ಕಂತಹ ಕೃತಿ ಯಾವ್ದಂತ ನಾವು ನೋಡಿದೇವೆ ಅಂತಂದ್ರ ಆವಾಗ ಕವಿರಾಜ ಮಾರ್ಗ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಅಂತಂದ್ರೆ ನಾವು